ಬೆಳಗಂಡಿ ಅವರು ಹಾಲಿ ಸಂಸದರಿದ್ದಾರೆ, ಆದರೆ ಈ ಬಾರಿ ಅಲ್ಲಿ ಅಭ್ಯರ್ಥಿ ಬದಲಾವಣೆ ಆಗಬೇಕು ಅನ್ನುವಂಥ ಒಂದು ಚರ್ಚೆನೂ ಕೂಡ ಇದೆ. ಜಗದೀಶ್ ಶೆಟ್ಟರ್ ಅವರು ಅಭ್ಯರ್ಥಿ ಆಗ್ತಾರೆ. ಇವರು ಒಂದೇ ನಾನು ನಿನ್ನೆ ನಡೆದಂಥ ಮಾತುಕತೆಯಲ್ಲಿ ಜಗದೀಶ್ ಶೆಟ್ಟರ್ ಸ್ಪರ್ಧೆ ಮಾಡಬೇಕು ಬೇಡ ಅನ್ನೋಂಥದ್ದು ಚರ್ಚೆ ಆಗಿಲ್ಲ, ಮತ್ತು ಯಾವುದೇ ಕ್ಷೇತ್ರದಲ್ಲಿ ನಿಲ್ಲಬೇಕು ಬೇಡ ಅನ್ನೋದು ಚರ್ಚೆ ಆಗಿಲ್ಲ. ಈಗ ಚರ್ಚೆನೇ ಆಗಿಲ್ಲ ಅನ್ನುವಂಥದ್ದು ಇದ್ದಾಗ ಬೆಳಗಾವಿಯಲ್ಲಿ ನಿಲ್ಲಬೇಕು ಮತ್ತೊಂದು ನಿಲ್ಲಬೇಕು ಅನ್ನುವಂಥದ್ದು ನಾ ವೈಯಕ್ತಿಕವಾಗಿ ಅಭಿಪ್ರಾಯ ಹೇಳುವಂಥ ಪ್ರಶ್ನೆನೂ ಬರ್ತದೆ. 2023 ಟಿಕೆಟ್ ಸಿಗಲಿಲ್ಲ, ನನ್ನ ಆತ್ಮಗೌರವಕ್ಕೆ ಧಕ್ಕೆ ಆಯಿತು ಅಂತ ನೀವು ಪಕ್ಷ ಬಿಡುವಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಕಾರ್ಯಕರ್ತರು ನಿಮ್ಮ ಹತ್ರ ಒಂದು ಮನವಿ ಮಾಡಿಕೊಂಡ್ರು. ಈ ನಾಯಕರುಗಳು ಬೇರೆ ಏನೇ ಹೇಳಿರ್ಬೋದು, ನಾಯಕರುಗಳು ಬೇರೆ ಬೇರೆ ರೀಜನ್ ಇಟ್ಕೊಂಡು ಹೇಳಿರ್ಬೋದು, ಆದರೆ ಕಾರ್ಯಕರ್ತರು ಹೇಳಿದ್ದೇನಂತ ಹೇಳಿದ್ರೆ ಜಗದೀಶ್ ಶೆಟ್ಟರ್ ಅವ್ರಿಗೆ ಪಕ್ಷದಲ್ಲಿ ಎಲ್ಲ ಸ್ಥಾನಮಾನಗಳು ಕೂಡ ಸಿಕ್ಕಿದ್ದಾವೆ, ಪಕ್ಷದ ಜೊತೆ ಇರಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡಿದರು. ಆ ಮನವಿಯನ್ನು ಧಿಕ್ಕರಿಸಿ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಕ್ಕೆ ಈಗೇನಾದರೂ ಬೇಸರ ಆಗ್ತಾ ಇದೆಯಾ ಅಂತ? ಇಲ್ಲ, ನಾನು ಹೇಳಿಲ್ಲ, ಯಾವಾಗಲೂ ನನಗೆ ಪಶ್ಚಾತ್ತಾಪ ಆಗಿಲ್ಲ. ಅವತ್ತಿನ ಸಂದರ್ಭದಲ್ಲಿ ಅವತ್ತು ನಾನು ನಿರ್ಧಾರ ಕೈಗೊಂಡಿದ್ದು ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಿರ್ಧಾರ ಕೈಗೊಂಡಿದ್ದೆ, ಅದು ಸರಿ ಅಂಥೇಳಿ ಜನಾಭಿಪ್ರಾಯವೂ ಬಂತು. ಹೀಗಾಗಿ ಅದ್ರ ಬಗ್ಗೆ ಯಾವುದೇ ಪಶ್ಚಾತ್ತಾಪ ಇಲ್ಲ. ಮತ್ತು ಯಾವ ರೀತಿ ಭಾರತೀಯ ಜನತಾ ಪಾರ್ಟಿ ನನಗೆ ಸ್ಥಾನಮಾನ ಹಿಂದೆ ಕೊಟ್ಟಿತ್ತು, ಅದಕ್ಕೆ ರೆಸ್ಪಾನ್ಸ್ ಆಗಿ ಪಕ್ಷ ಕಟ್ಟುವಂಥ ಕೆಲಸ, ಪಕ್ಷವನ್ನು ಅಧಿಕಾರ ತರಲಿಕ್ಕೆ ಏನು ಪ್ರಯತ್ನ ಮಾಡಬೇಕು ಅದು ಕಾಂಟ್ರಿಬ್ಯೂಷನ್ ನಾನು ಮಾಡಿ. ಬೆಳಗಂಡಿ ಅವರು ಹಾಲಿ ಸಂಸದರಿದ್ದಾರೆ, ಆದರೆ ಈ ಬಾರಿ ಅಲ್ಲಿ ಅಭ್ಯರ್ಥಿ ಬದಲಾವಣೆ ಆಗಬೇಕು ಅನ್ನುವಂಥ ಒಂದು ಚರ್ಚೆನೂ ಕೂಡ ಇದೆ. ಜಗದೀಶ್ ಶೆಟ್ಟರ್ ಅವರು ಅಭ್ಯರ್ಥಿ ಆಗ್ತಾರೆ. ಇವರು ಒಂದೇ ನಾನು ನಿನ್ನೆ ನಡೆದಂಥ ಮಾತುಕತೆಯಲ್ಲಿ ಜಗದೀಶ್ ಶೆಟ್ಟರ್ ಸ್ಪರ್ಧೆ ಮಾಡಬೇಕು ಬೇಡ ಅನ್ನೋಂಥದ್ದು ಚರ್ಚೆ ಆಗಿಲ್ಲ, ಮತ್ತು ಯಾವುದೇ ಕ್ಷೇತ್ರದಲ್ಲಿ ನಿಲ್ಲಬೇಕು ಬೇಡ ಅನ್ನೋದು ಚರ್ಚೆ ಆಗಿಲ್ಲ. ಈಗ ಚರ್ಚೆನೇ ಆಗಿಲ್ಲ ಅನ್ನುವಂಥದ್ದು ಇದ್ದಾಗ ಬೆಳಗಾವಿಯಲ್ಲಿ ನಿಲ್ಲಬೇಕು ಮತ್ತೊಂದು ನಿಲ್ಲಬೇಕು ಅನ್ನುವಂಥದ್ದು ನಾ ವೈಯಕ್ತಿಕವಾಗಿ ಅಭಿಪ್ರಾಯ ಹೇಳುವಂಥ ಪ್ರಶ್ನೆನೂ ಬರ್ತದೆ. 2023 ಟಿಕೆಟ್ ಸಿಗಲಿಲ್ಲ, ನನ್ನ ಆತ್ಮಗೌರವಕ್ಕೆ ಧಕ್ಕೆ ಆಯಿತು ಅಂತ ನೀವು ಪಕ್ಷ ಬಿಡುವಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಕಾರ್ಯಕರ್ತರು ನಿಮ್ಮ ಹತ್ರ ಒಂದು ಮನವಿ ಮಾಡಿಕೊಂಡ್ರು. ಈ ನಾಯಕರುಗಳು ಬೇರೆ ಏನೇ ಹೇಳಿರ್ಬೋದು, ನಾಯಕರುಗಳು ಬೇರೆ ಬೇರೆ ರೀಜನ್ ಇಟ್ಕೊಂಡು ಹೇಳಿರ್ಬೋದು, ಆದರೆ ಕಾರ್ಯಕರ್ತರು ಹೇಳಿದ್ದೇನಂತ ಹೇಳಿದ್ರೆ ಜಗದೀಶ್ ಶೆಟ್ಟರ್ ಅವ್ರಿಗೆ ಪಕ್ಷದಲ್ಲಿ ಎಲ್ಲ ಸ್ಥಾನಮಾನಗಳು ಕೂಡ ಸಿಕ್ಕಿದ್ದಾವೆ, ಪಕ್ಷದ ಜೊತೆ ಇರಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡಿದರು. ಆ ಮನವಿಯನ್ನು ಧಿಕ್ಕರಿಸಿ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಕ್ಕೆ ಈಗೇನಾದರೂ ಬೇಸರ ಆಗ್ತಾ ಇದೆಯಾ ಅಂತ? ಇಲ್ಲ, ನಾನು ಹೇಳಿಲ್ಲ, ಯಾವಾಗಲೂ ನನಗೆ ಪಶ್ಚಾತ್ತಾಪ ಆಗಿಲ್ಲ. ಅವತ್ತಿನ ಸಂದರ್ಭದಲ್ಲಿ ಅವತ್ತು ನಾನು ನಿರ್ಧಾರ ಕೈಗೊಂಡಿದ್ದು ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಿರ್ಧಾರ ಕೈಗೊಂಡಿದ್ದೆ, ಅದು ಸರಿ ಅಂಥೇಳಿ ಜನಾಭಿಪ್ರಾಯವೂ ಬಂತು. ಹೀಗಾಗಿ ಅದ್ರ ಬಗ್ಗೆ ಯಾವುದೇ ಪಶ್ಚಾತ್ತಾಪ ಇಲ್ಲ. ಮತ್ತು ಯಾವ ರೀತಿ ಭಾರತೀಯ ಜನತಾ ಪಾರ್ಟಿ ನನಗೆ ಸ್ಥಾನಮಾನ ಹಿಂದೆ ಕೊಟ್ಟಿತ್ತು, ಅದಕ್ಕೆ ರೆಸ್ಪಾನ್ಸ್ ಆಗಿ ಪಕ್ಷ ಕಟ್ಟುವಂಥ ಕೆಲಸ, ಪಕ್ಷವನ್ನು ಅಧಿಕಾರ ತರಲಿಕ್ಕೆ ಏನು ಪ್ರಯತ್ನ ಮಾಡಬೇಕು ಅದು ಕಾಂಟ್ರಿಬ್ಯೂಷನ್ ನಾನು ಮಾಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.